ಹಲೋ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್. ನೀವೇನು ನೋಡ್ತಾ ಇದ್ದೀರಲ್ಲ ಆಸ್ ಪರ್ ಥಂಬ್ನೇಲ್, ಈ ಎಕ್ಸಾಕ್ಟ್ಲಿ ಲೊಕೇಶನ್ನು ಒಂದು BDA ಸೈಟು 2030 ಈಸ್ಟ್ ಫೇಸಿಂಗ್ ಸೇಲ್ಗಿದೆ. ಇದು ಬಂದ್ಬಿಟ್ಟು ನಿಮಗೆ ಎಲ್ಲಿ ಬರುತ್ತೆ ಅಂದರೆ ಎಕ್ಸಾಕ್ಟ್ಲಿ ಅರ್ಕಾವತಿ ಲೇಔಟ್ ಥರ್ಡ್ ಬ್ಲಾಕ್. ಓಕೆ, ಸೊ ಈ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ವಿಡಿಯೋ ಕ್ವಿಕ್ಕಾಗಿ ಒಂದೇ ಒಂದು ನಿಮಿಷದ ವಿಡಿಯೋ ಇರುತ್ತೆ, ಡೀಟೇಲ್ಸ್ ಮಾತ್ರ ಇರುತ್ತೆ. ಸೊ ಅದನ್ನು ನೋಡಿಬಿಟ್ಟು ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಲೊಕೇಶನನ್ನು ವಿಸಿಟ್ ಮಾಡಿ, ಕಾಲ್ ಮೀ ಬ್ಯಾಕ್ ಫಾರ್ ಡಿಸ್ಕಷನ್. ಸೊ ಬಿಫೋರ್ ಫಸ್ಟ್ ಇನ್ ಫಸ್ಟ್ ಔಟ್, ಸೈಟ್ ನಂಬರ್ 689 ಇಮೇಜನ್ನು ನಾನು ಬೇಕಂತಾನೆ ಬ್ಲರ್ ಇಟ್ಟಿದ್ದೀನಿ. ಓಕೆ, ಇಟ್ಸ್ ಅ ಥರ್ಡ್ ಬ್ಲಾಕ್, ಅರ್ಕಾವತಿ ಲೇಔಟ್. ಓಕೆ, and it's an east facing 2030 site. Asking price is 12,000 rupees per square feet. Slightly negotiable ಅಂದರೆ 72 lakhs ಬಜೆಟು. ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬಿಡ್ತೀನಿ ಕ್ಯಾಲ್ಕುಲೇಟ್ರಲ್ಲಿ. ಓಕೆ, 600 into 12,000, 72 lakh ಬಗ್ಗೆ ಸ್ಲೈಟ್ಲಿ ನೆಗೋಷಿಯಬಲ್. ಡಾಕ್ಯುಮೆಂಟ್ಸ್ ಆರ್ ವೆರಿ ಅಪ್ ಟು ಡೇಟ್. ನಾನು ಓನರ್ ಕಡೆಯಿಂದ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡು ನೋಡಿದ್ದೀನಿ. ಬ್ಯೂಟಿಫುಲ್ ಆಗಿದೆ, ಖಾತಾನೂ ರೆಡಿ ಇದೆ, ಈಸ್ಟ್ ಫೇಸಿಂಗ್ ಸೈಟ್ ಇದೆ. ಲೆಟ್ಸ್ ಗೋ ಟು ಲೊಕೇಶನ್. ಸೊ ಬೆಂಗಳೂರಲ್ಲಿ ಟುವರ್ಡ್ಸ್ ನಾರ್ತ್ ನೀವು ಹೆಬ್ಬಾಳ ಜಂಕ್ಷನ್ ನಿಮಗೆ ಗೊತ್ತೇ ಇದೆ, ST ಮಾಲ್ ಗೊತ್ತಿದೆ. ಸ್ವಲ್ಪ ರೈಟಿಗೆ ಬಂದರೆ ವಿ ಹ್ಯಾವ್ ಮಾನ್ಯತಾ ಎಂಬಸಿ ಟೆಕ್ ಪಾರ್ಕ್. ಇನ್ನೊಂದು ಸ್ವಲ್ಪ ರೈಟಿಗೆ ಬಂದರೆ ವಿ ಹ್ಯಾವ್ ತನ್ನಿಸಂದ್ರ ಮೇನ್ ರೋಡ್. ಓಕೆ, ಇದನ್ನು ಕೂಡ ನಾವು ನಾಗವಾರ ಜಂಕ್ಷನಿಂದ ಸ್ವಲ್ಪ ಮುಂದೆ ಹೇಳ್ತೀವಿ. ಈ ತನ್ನಿಸಂದ್ರ ಮತ್ತು ನಾಗವಾರ ಮಧ್ಯದಲ್ಲಿ ಈ ಲೇಔಟ್ ಬರುತ್ತೆ. ನೀವು ಇದನ್ನು ಆಕ್ಸೆಸ್ಸು ST ಮಾಲ್ ಏನು ಹೆಬ್ಬಾಳ್ ಏರ್ಪೋರ್ಟ್ ರೋಡ್ ಇದೆ ಅಲ್ಲಿಂದನೂ ಕೂಡ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಇಂದ ರೈಟಲ್ಲಿ ಬಂದ್ರೂ ಹೋಗ್ಬೋದು. ಇಲ್ಲ ಅಂದರೆ ಈ ರೋಡ್ ಇದೆಯಲ್ಲ ತನ್ನಿಸಂದ್ರ ಮೇನ್ ರೋಡಿಂದನೂ ಕೂಡ ಈ ಔಟರ್ ರಿಂಗ್ ರೋಡಿಂದ ಒಂದು 3-4 ಕಿಲೋಮೀಟರ್ ಹೋದರೆ ಇದನ್ನು ಕೂಡ ಆಕ್ಸೆಸ್ ಮಾಡ್ಬೋದು. ಇದು ಜಕ್ಕೂರ್ ಆದಮೇಲೆ ರೈಲ್ವೆ ಏನು ಪ್ಯಾನಲ್ ಇದೆಯಲ್ಲ ಅದನ್ನು ದಾಟದ ಮೇಲೆ ಬರುತ್ತೆ, ಅದೊಂದು ಗಮನದಲ್ಲಿರಲಿ. ಸೊ ಮತ್ತೆ ತನ್ನಿಸಂದ್ರ ಮೇನ್ ರೋಡಿಂದ ಒಳಗಡೆ ಒಂದು ನನಗೆ ಅನ್ಸಿದ ಮಟ್ಟಿಗೆ 2 ಕಿಲೋಮೀಟರ್ ಬರಬೇಕಾಗುತ್ತೆ ಅನ್ಕೊತೀನಿ. ಸೊ ನಿಮಗೆ ಈಸಿಯಾಗಿ ಆಗಲಿಕ್ಕೆ ಇದೇ ಲೊಕೇಶನ್ನ ನಾನು ಇಟ್ಟಿದ್ದೀನಿ. ಓಕೆ, ಸೊ ಇದು ಬಂದ್ಬಿಟ್ಟು ವೆರಿ ಕ್ಲೋಸ್ ಟು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಜಕ್ಕೂರ್. ಓಕೆ, ಸಂಪಿಗೆಹಳ್ಳಿ ಲೇಕ್ ಹತ್ರ ಇದೆ, ಒಳ್ಳೆ ರೆಸಿಡೆನ್ಷಿಯಲ್ ಇದು. ಸೊ ಇದು ಬಂದ್ಬಿಟ್ಟು ಥರ್ಡ್ ಬ್ಲಾಕ್, ಅರ್ಕಾವತಿ ಲೇಔಟ್, ವೆಂಕಟೇಶಪುರ ವಿಲೇಜ್ ಅಂತ ಹೇಳ್ತಾರೆ. ಯಲಹಂಕ ಹೋಬಳಿ, ಬೆಂಗಳೂರು ನಾರ್ತ್ ತಾಲೂಕ್, ಬೆಂಗಳೂರು ಬರುತ್ತೆ. ಇದು BDA ಖಾತಾ, ನೆನಪಿರಲಿ. ಸೊ ಇದು ಸೇಲ್ಗೆ ಇದೆ. ಓಕೆ, ಸೊ ಇದು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್, ಎದುರುಗಡೆ ಆಲ್ರೆಡಿ ಒಂದು ಮನೆ ಆಗಿದೆ, 20 ಫೀಟ್ ರೋಡ್ ಇರುತ್ತೆ, ಪಕ್ಕದಲ್ಲಿ ಸ್ಕೂಲ್ ಇದೆ. ಈ ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ. ಸೈಟ್ ನಂಬರು ಕೂಡ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನೀವು ಅದನ್ನು 8689 ನೀವು ಹೋಗ್ಬಿಟ್ಟು ಅಲ್ಲಿ ನೋಡಿ. ಇಂಟ್ರೆಸ್ಟ್ ಇದ್ದಿದ್ರೆ ನೆಗೋಷಿಯಬಲ್ಗೆ ಕಾಲ್ ಮಾಡಿ. ಜಸ್ಟ್ ಟು ಟೇಕ್ ಅ ಡೈರೆಕ್ಷನ್ ಇಲ್ಲಿಗೆ ನಾನು ನಿಮಗೆ ಹೆಬ್ಬಾಳಿಂದ ಹಾಕ್ತೀನಿ. ಸೊ ಹೆಬ್ಬಾಳಿಂದ ಹೋಗ್ಬೇಕಂದ್ರೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಓಕೆ, ಸೊ ಹೆಬ್ಬಾಳಿಂದ ಹೋಗ್ಬೇಕಂದ್ರೆ ಹೆಬ್ಬಾಳ ಸಿಟಿ ತೊಗೊಂಡಿದ್ರೆ ನಾನು ಇಲ್ಲಿ ಜಂಕ್ಷನ್ಗೆ ಇಡ್ತೀನಿ, ಔಟರ್ ರಿಂಗ್ ರೋಡ್ ಜಂಕ್ಷನ್ಗೆ. ಸೊ ಹೆಬ್ಬಾಳಿಂದ ನೀವು ಸೈಟಿಗೆ ಹೋಗ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ 8.9 or 8 ಕಿಲೋಮೀಟರ್ ಮಲ್ಟಿಪಲ್ ರೋಡ್ಸ್ ಇದೆ. ನೀವು ಅದೇ ಲೊಕೇಶನ್ಗೆ ಇನ್ ಕೇಸ್ ನೀವು ಎಂಬಸಿ ಟೆಕ್ ವಿಲೇಜಿಂದ ಹೋಗ್ತೀನಿ ಅಂತಂದರೆ ನಿಮಗೆ 6.5 ಕಿಲೋಮೀಟರ್ ಇದೆ. ಅದೇ ಇದು ತನ್ನಿಸಂದ್ರ ಏನು ಫ್ಲೈಓವರ್ ಜಂಕ್ಷನ್ ಇದೆಯಲ್ಲ ಅಲ್ಲಿಂದ ಹೋಗ್ತೀನಿ ಅಂತಂದರೆ 5.8 ಕಿಲೋಮೀಟರ್ ದೂರದಲ್ಲಿದೆ, ಅಂದರೆ 6 ಕಿಲೋಮೀಟರ್ ರೇಂಜಲ್ಲಿ. ಓಕೆ, ಚೆನ್ನಾಗಿರೋ ಮಧ್ಯದಲ್ಲಿ ನೀಟಾಗಿರೋ ಲೊಕೇಶನಲ್ಲಿದೆ. ಸೊ ಎಂಬಸಿ, ಗ್ರೀನ್ ಫೀಲ್ಡ್ ಪಕ್ಕದಲ್ಲಿದೆ, ಇಲ್ಲೊಂದು ಕೆರೆ ಇದೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಈ ಸ್ಕೂಲ್ ಪಕ್ಕದಲ್ಲಿ ಬರುವಂತಹ ಸೈಟೇ ಇದು. ಸ್ಟ್ರೀಟ್ ವ್ಯೂನು ಕೂಡ ನೀವು ಗಮನಿಸ್ಬೋದು. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಸ್ಟ್ರೀಟ್ ವ್ಯೂ 710 680. ಸೊ ನಾನೇನು ಸ್ಕೂಲ್ ಹೇಳ್ದಲ್ಲ ಇದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಸೈಟ್ ನಂಬರು ಕೂಡ ವಿಸಿಬಲ್ ಆಗಿದೆ ನೋಡಿ ಇಲ್ಲಿ, ನೀವು ಈ ಥರನೂ ಕೂಡ ನೋಡ್ಬೋದು ಸ್ವಲ್ಪ. ಓಕೆ, ನಿಮಗೆ ಪಬ್ಲಿಕ್ ಸ್ಕೂಲು ಕಾಣಲ್ಲ. 2022 ಈ ಥರ ಚಿಕ್ಕ ರೋಡು. ಈಗ ಡೆವಲಪ್ ಇದು 3 ವರ್ಷ ಹಳೆ ಇಮೇಜು, ಈಗ ತುಂಬ ಡೆವಲಪ್ ಆಗಿರುತ್ತೆ, ಸ್ಕೂಲೆಲ್ಲ ಬಂದಿದೆ ಈಗ. ಓಕೆ, ಈ ಥರ ಅವಾಗ ಈ ಥರ ಹಳೇದಾಗಿದ್ದಾಗ ಈ ಥರ ಇತ್ತು. ಇಲ್ಲೊಂದು ಪ್ರೈವೇಟ್ ಲೇಔಟು ಇದ್ದಂಗೆ ಕಾಣ್ತಾ ಇದೆ. ಅಲ್ಲಿ ಹೋದಾಗ ಇದ್ರದ್ದು ರೇಟೆಲ್ಲ ವಿಚಾರಿಸಿ ನೀಟಾಗಿ ಪ್ರೊಸೀಡ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.
ಡೀಟೇಲ್ಸ್ನ 4 ಸಲ ಓದ್ಕೊಂಡು ಸೈಟ್ ವಿಸಿಟ್ ಆದಮೇಲೆ ನೀವು ನನಗೆ ಡಿಸ್ಕಷನ್ಗೆ ಅಥವಾ ನೆಗೋಷಿಯಬಲ್ಗೆ ಕಾಲ್ ಮಾಡಿ. ನಿಮ್ಗೇನಾದರೂ ಇಷ್ಟ ಆಗಲಿಲ್ಲ, ಪ್ರೈಸ್ ಜಾಸ್ತಿ ಅಂತಂದರೆ ಯು ಡೋಂಟ್ ನೀಡ್ ಟು ಕಾಲ್ ಬ್ಯಾಕ್. ಥ್ಯಾಂಕ್ ಯು.